ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ಡ್ರೆಸ್ನ ನಾನು ಮೀಶೋದಲ್ಲಿ ತೊಗೊಂಡೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಫುಲ್ಲು ಕವರ್ ನೆಕ್ ಬರುತ್ತೆ, ಈ ಥರ ಕವರ್ ಆಗುತ್ತೆ. ಮತ್ತು ಪಲಾಝೋ ಇದು ಸೆಟ್ಟು, ದುಪ್ಪಟ್ಟ ಇಲ್ಲ, 2 ಪೀಸ್ ಸೆಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಎಲ್ ತೊಗೊಂಡಿದ್ದೀನಿ, ಎಲ್ ಸೈಜು ಲೂಸ್ ಆಗ್ತಾ ಇದೆ ನನಗೆ. ನಿಮ್ಗೆ ಯಾವ ಸೈಜ್ ಬೇಕು ಎಲ್ಲ ಸೈಜಲ್ಲೂ ಸಿಗುತ್ತೆ. ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ತೊಗೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಇವಾಗ ನಾನು ಫುಲ್ ತೋರಿಸ್ತೀನಿ ನೋಡಿ ಹೇಗೆ ಕಾಣುತ್ತೆ. ತುಂಬ ಅಂದರೆ ನನಗೆ ಈ ಕಲರೆಲ್ಲ ಏನು ಗೊತ್ತಾ, ತುಂಬ ರೇರು, ಅಪರೂಪ ಈ ಕಲರ್ಗಳು ಸಿಗೋದು. ಮತ್ತು ಏನಂದರೆ ಒಬ್ರೊಬ್ರು ಮನೆಯಲ್ಲಿ ಹೆಣ್ಮಕ್ಳಿಗೆ ಇದು ಕಟ್ಟಿರೋದು ಹಾಕ್ಸಲ್ಲ, ಸೈಡ್ ಕಟ್ಟಿರೋದು ಹಾಕ್ಸಲ್ಲ, ಬೇಡ ಬೇಡ ಹಾಕ್ಬೇಡ ಇಲ್ಲೆಲ್ಲ ಕಾಣುತ್ತೆ ಅಂತ ಹೇಳ್ತಾರೆ. ಅಂಥವ್ರಿಗೆ ಇದು ಬೆಸ್ಟು. ನೋಡಿ ಈ ಥರ ಫುಲ್ಲು ಕವರ್ ಆಗಿದೆ. ಇಲ್ಲಿ ಮುಂದೆ ನಮ್ಮನೇಲಿ ಫುಲ್ಲು ವಿಡಿಯೋ ಮಾಡೋಕ್ಕಾಗಲ್ಲ ನೋಡಿ. ಈ ಮುಂದೆ ಇಷ್ಟು ಓಪನ್ ಇದೆ, ತುಂಬ ಚೆನ್ನಾಗಿದೆ ನೋಡಿ. ನೋಡಿ ಈ ಥರ ಅಗ್ಲನೂ ಇದೆ, ಮತ್ತು ತುಂಬ ಚೆನ್ನಾಗಿದೆ. ಮೆಟೀರಿಯಲ್ ಅಷ್ಟೇ ಕಾಟನ್ನು, ತುಂಬ ಚೆನ್ನಾಗಿದೆ. ಇಲ್ಲಿ ಕಟ್ಟಿಲ್ಲ ನೋಡಿ. ಈ ಥರ ನೆನ್ನೆ ಒಂದು ಕಡೆ ಹಾಕ್ಕೊಂಡು ಹೋಗಿದ್ದೆ ನಾನು, ಹಾಗಾಗಿ ಸುಕ್ಕಾಗಿದೆ. ಹೇಗಿದೆ, ಹೇಗೆ ಅನಿಸ್ತು, ಯಾರಿಗಾದ್ರೂ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ತೊಗೊಂಡ್ರೆ ನಿಮಗೆ ಕಡಿಮೆ ಬೀಳುತ್ತೆ ಮತ್ತು ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ವಿಡಿಯೋ ನೋಡಿದ ತಕ್ಷಣ ತೊಗೊಳ್ಬೇಕು, ಇಲ್ದಿರ ಔಟ್ ಆಫ್ ಸ್ಟಾಕ್ ಆಗುತ್ತೆ. ನಾನು ಮಾಡ್ತಿರೋ ವಿಡಿಯೋದಲ್ಲಿ ಸುಮಾರು ಪ್ರಾಡಕ್ಟ್ ಹಾಗೆ ಆಗ್ತಿದೆ. ಬಂದು ನನಗೆ ನಂದು ಬಿಸ್ನೆಸ್ ವಾಟ್ಸಪ್ಪಲ್ಲಿ ಕೇಳ್ತಿದ್ದಾರೆ, ಹೇಗೆ ಸಿಗ್ತಾ ಇಲ್ಲ ನಮಗೆ ಅಂತ. ಅದಕ್ಕೆ ವಿಡಿಯೋ ನೋಡಿದ ತಕ್ಷಣ ತೊಗೊಳ್ಳಿ ಅಂತ ಹೇಳೋದು. ವಿಡಿಯೋ ನೋಡಿದ ತಕ್ಷಣ ಬೇಕು ಅಂದರೆ ಹೋಗಿ ತೊಗೊಳ್ಳಿ. ಮತ್ತು ನಂದು ವೆಯ್ಟ್ ಲಾಸ್ ಪೌಡರು ಅದ್ರದ್ದು ವಿಡಿಯೋ ಹಾಕಿರ್ತೀನಿ ನೋಡಿ, ಅದ್ರದ್ದು ತೊಗೊಂಡೆ ನೋಡಿ. ನಾನು ಎಲ್ ಸೈಜು ಇವಾಗ ತುಂಬ ಲೂಸ್ ಆಗ್ತಾ ಇದೆ ನನಗೆ ನೋಡಿ, ಇಷ್ಟು ಲೂಸ್ ಆಗ್ತಾ ಇದೆ. ಟಕ್ಕೆನೂ ಇಡಿಸ್ಕೊಳ್ಳಲ್ಲ, ನೀರಿಗೆ ಹಾಕಿದ್ಮೇಲೆ ಒಂದು ಚೂರು ಶಿಂಕ್ ಆಗ್ಬೋದು. ಮತ್ತು ನನಗೆ ಟೈಟು ಹಾಕ್ಕೊಂಡು ಅಭ್ಯಾಸ ಅಲ್ಲ, ಈ ಥರ ಲೂಸ್ ಆಗಿರಬೇಕು ನೋಡಿ. ಇಷ್ಟಿದ್ರೆ ಹೀಗೆ ಕಾಣುತ್ತೆ. ಹೊಟ್ಟೆನೂ ಅಷ್ಟೇ, ಹೊಟ್ಟೆನೂ ಇಲ್ಲ ನೋಡಿ, ಇಷ್ಟು. ಯಾರಿಗಾದ್ರೂ ಆರೋಗ್ಯ ಪೌಡರ್, ವೆಯ್ಟ್ ಲಾಸ್ ಪೌಡರ್ ಅದ್ರ ಜೊತೆಲಿ ಮಾಡ್ತಿರೋ 9 ಪೌಡ್ರು ಬೇಕು ಅಂತ ಅನ್ಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ಇದೇ ಥರ ಚಕ್ಕೆ ಹಾಕ್ತೀನಿ, ರೌಂಡ್ ಚಕ್ಕೆನೇ ತುಂಬ ಒಳ್ಳೆಯದು. ರೌಂಡ್ ಚಕ್ಕೆ, ಮತ್ತು ಇದು ಟೊಳ್ಳಿರಬಾರ್ದು, ಗಟ್ಟಿ ಇರಬೇಕು ನೋಡಿ. ಈ ಥರ ಮುರಿಯೋಕ್ಕೂ ಆಗಲ್ಲ, ಅಷ್ಟು ಇದಾಗುತ್ತೆ. ಇದಾಗ್ತೀನಿ. ಎಲ್ಲ ಡಾಕ್ಟ್ರ್ ಏನು ಹೇಳ್ತಾರೆ, ಬೆಳಗ್ಗೆ ಎದ್ದು ಚಕ್ಕೆ ನೀರು ಕುಡೀರಿ, ಶುಂಠಿ ನೀರು ಕುಡೀರಿ ಅಂತಾರೆ. ನಾನು ಎಷ್ಟು ಐಟಮ್ ಹಾಕ್ತೀನಿ ಅಂತ ನೋಡಿ. ಇದು ಒಂದು ಶುಂಠಿ ಹಾಕ್ತೀನಿ, ಚಕ್ಕೆ ಹಾಕ್ತೀನಿ, ಅರ್ಶಿನದ ಕೊಂಬು ಹಾಕ್ತೀನಿ, ಜಾಯಿಕಾಯಿ, ಏಲಕ್ಕಿ. ಇದರಲ್ಲಿ ಇದು ಸೋಂಪು ಮತ್ತು ಓಂಕಾಳು ಧನಿಯಾ ಮಿಕ್ಸ್ ಆಗಿದೆ, ಹಾಗಾಗಿ ಇದು ಧನಿಯಾ ಓಂಕಾಳು. ಏಲಕ್ಕಿ ಹಾಕ್ತೀನಿ, ಇದು ಜೀರಿಗೆ ಹಾಕ್ತೀನಿ. ಕಲೋಂಜಿ ಎಲ್ರಿಗೂ ಗೊತ್ತು ಅಲ್ವಾ, ಕಲೋಂಜಿ ನಮ್ಮ ಕೂದಲಿಗೆ ಎಷ್ಟು ನಮಗೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಇದು ಕಲೋಂಜಿ, ಇದು ಸೋಂಪು. ಎಲ್ಲರೂ ಹೇಳ್ತಾರೆ ಡಾಕ್ಟ್ರು ಬೆಳಗ್ಗೆ ಎದ್ದು ಸೋಂಪು ನೀರು ಕುಡೀರಿ ಅಂತ ಅಂತಾರೆ ಅಲ್ವಾ. ನಾನು ಸೋಂಪು ಹಾಕ್ತೀನಿ. ಮತ್ತು ಲವಂಗನೂ ನಾನೆಲ್ಲ ಬಿಡಿಸಿ ಹೇಳಬೇಕಾಗಿಲ್ಲ, ನಿಮ್ಗೆ ಎಲ್ರಿಗೂ ಗೊತ್ತು. ಲವಂಗ ಇದು ಲಾಸ್ಟ್ ಬರ್ತೀನಿ ಇದೇನು ಅಂತ ಹೇಳಿ. ಇದು ಇಪ್ಲಿ ಕಾಳುಮೆಣಸಿಗಿಂತ ತುಂಬ ಒಳ್ಳೆಯದು ನಮಗೆ, ಫ್ಯಾಟ್ ಬರ್ನ್ ಮಾಡೋಕ್ಕೆಲ್ಲ. ಮೆಂತೆನೂ ಅಷ್ಟೇ ನಮಗೆ ತುಂಬ ಶುಗರ್ ಒಳ್ಳೆಯದು, ಮತ್ತು ಕೂದಲು ಬೆಳೆಯೋದು ಒಳ್ಳೆಯದು. ಇದಿಷ್ಟು ಹಾಕ್ತೀನಿ. ಇದು ಏನು, ನೆಲ್ಲಿಕಾಯಿ. ದಿನಾ ಒಂದು ನೆಲ್ಲಿಕಾಯಿ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟ್ರು, ಒಳ್ಳೆಯದು ಅಂತ ಹೇಳ್ತಾರೆ. ಒಣ ನೆಲ್ಲಿಕಾಯಿ ಹಾಕ್ತೀನಿ, ಅದು ತುಂಬ ಚೆನ್ನಾಗಿರೋದು, ಒಳ್ಳೆ ಕ್ವಾಲಿಟಿ ಇದೆ, ಎಲ್ಲ ತಂದೆ ಹಾಕೋದು ನಾನು. ಇದಿಷ್ಟ ಆಯಿತು. ಈಗ ಮೇನ್ ವಿಷಯಕ್ಕೆ ಬರ್ತೀನಿ, ಅದು ಎಲ್ಲ ಮುಖ್ಯನೇ, ಆದರೆ ಇನ್ನೂ ಮುಖ್ಯ ವಿಷಯಕ್ಕೆ ಬರ್ತೀನಿ. ಇದು ಅಕ್ಸೆ ಬೀಜ, ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತೀರಾ, ಅದನ್ನು ಹಾಕ್ತೀನಿ. ಎಷ್ಟು ಒಳ್ಳೆಯದು. ಆಮೇಲೆ ಇದು ಜೇಷ್ಠ ಮಧು ಪುಡಿ, ತುಂಬ ಸ್ವೀಟ್ ಆಗಿರುತ್ತೆ. ಜೇಷ್ಠ ಮಧು ಚೆಕ್ಕೆ ಬರುತ್ತೆ, ಆದರೆ ಚೆಕ್ಕೆ ಹಾಕಿದ್ರೆ ನಮಗೆ ಮಿಲ್ಲೋರು ಬೀಸ್ಕೊಡಲ್ಲ, ಯಾಕಂದರೆ ಜಲ್ಡಿ ಹೋಗ್ಬಿಡುತ್ತಮ್ಮ, ನಾನು ಬೀಸಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪೌಡ್ರ್ ತರಿಸ್ತೀನಿ, ತುಂಬ ಕಾಸ್ಟ್ಲಿ ಇರುತ್ತೆ ಈ ಪೌಡ್ರು. ಆಮೇಲೆ ಕರಿಬೇವು ಹಾಕ್ತೀನಿ. ಇದು ಏನು ಹೇಳಿ ನುಗ್ಗೆ ಸೊಪ್ಪಿನ ಪುಡಿ. ದಿನಾ ನುಗ್ಗೆ ಸೊಪ್ಪಿನ ಪುಡಿ ತಿನ್ನಬೇಕು ಅಂತ ಹೇಳ್ತಾರೆ, 1 ಸ್ಪೂನು ನೀರಲ್ಲಿ ಕಲ್ಸ್ಕೊಂಡು ಕುಡೀರಿ ಅಂತ ಆಯುರ್ವೇದ ಡಾಕ್ಟರ್ಗಳೆಲ್ಲ. ನಾನು ಹಾಗಾಗಿ ನುಗ್ಗೆ ಸೊಪ್ಪಿನ ಪುಡಿ ಹಾಕ್ತೀನಿ. ಇದು ಅಶ್ವಗಂಧ ಪೌಡರ್ ಹಾಕ್ತೀನಿ. ಅಶ್ವಗಂಧ ತುಂಬ ಒಳ್ಳೆಯದು. ನಾನು ಹಾಕೋ ಐಟಮ್ ಎಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಯಾವುದು ಒಳ್ಳೆಯದು ಎಲ್ಲ ಅಂತ. ಎಲ್ಲ ದಿನ ಒಂದೊಂದು ಪುಡಿ ತಿನ್ನಬೇಕು ಅಂತಾರೆ. ಇವಾಗ ನೀವು ಇವತ್ತಿದ್ದು ತಿಂದರೆ ನಾಳೆ ತಿನ್ನಲ್ಲ, ಇದು ತಿಂದರೆ ಇದು ನಾಳೆ ತಿನ್ನಲ್ಲ. ಅದಕ್ಕೆ ಏನು ಮಾಡ್ತೀನಿ ನಾನು, ಇಷ್ಟು ಐಟಮ್ ಹಾಕಿ, ಇನ್ನೂ 3 ಐಟಮ್ ಇದೆ, ಇಷ್ಟು ಹಾಕಿ ನಾನು ಮಾಡೋದು. ಎಷ್ಟು ನೋಡಿ, 1 2 3 4 5 6 7 8 9 10. 1 2 3 4 5 6 7 8 9 10. ಇದರಲ್ಲಿ 2 ಇದೆ. 10 11 12 13 14 15 15 16 17 18 19 19 3 22 ಐಟಮ್. ಇಷ್ಟು ಐಟಮ್ ಹಾಕಿ ನಾನು ಮಾಡೋದು. ಎಲ್ಲ ಮಾಡಿ ನಾನು ಈ ಥರ ಪೌಡರ್ ಮಾಡ್ತೀನಿ. ನಾನು ಪ್ಯಾಕಿಂಗು ಅಷ್ಟೇ ಡಬಲ್ ಪ್ಯಾಕಿಂಗ್ ಮಾಡ್ತೀನಿ, ಯಾಕಂದರೆ ಅಕ್ಸೆ ಬೀಜದ್ದು ಎಣ್ಣೆ ಪಸೆ ಬಿಡುತ್ತೆ, ಇದೆಲ್ಲ ಒಂಥರ ಎಣ್ಣೆ ಆಗುತ್ತೆ, ನಿಮ್ಮ ಕೈಗೆ ಸೇರೋವರೆಗೂ ನೋಡೋಕ್ಕಾಗಲ್ಲ, ಬೇಡ ಅಂತ ಹೇಳಿ ನೋಡಿ ಈ ಥರ ಪ್ಯಾಕ್ ಮಾಡಿರ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.